ಬಟ್ ಅವರೇ ತಟ್ಟೆ ಇಟ್ಕೊಂಡು ಬಂದಿದ್ರು ಚಿತ್ರಾನ್ನ ಬೇಕು ಅಂತ. ಆಯ್ಕೊಂಡ್ ತಿಂತಿದ್ದ ಚಿತ್ರಾನ್ನ ನಾವೇ ಪ್ಲೇಟ್ ತುಂಬಾ ಬಿರಿಯಾನಿ ತಂದಿದ್ದು. ಹೌದು, ಇವ್ನ್ ಮಾಡೋ ಶೋಗಳಲ್ಲಿ ಬೇರೆ ಆರ್ಟಿಸ್ಟ್ ನೆಲ್ಲ ಯಾಕೆ ಹಾಕೊಂಡ್ ಬರ್ಬೇಕು? ಆಫ್ರಿಕಾ ಶೋಗಳಲ್ಲಿ ಬೇರೆ ಆರ್ಟಿಸ್ಟ್ ಗಳ್ ಯಾಕೆ ಹಾಕೋತಿದೆ ಗೊತ್ತಾ? ಪರ್ಫಾರ್ಮ್ ಮಾಡಕ್ ನಿನ್ ಹತ್ರ ಕಾನ್ಸರ್ಟ್ ಅಲ್ಲಿ ಇವನು 50% ಸೇರಂತೆ, ಬಿದ್ದವರೆಲ್ರಿಗೂ 50% ಸೇರಂತೆ. ನೋಡ್ ಮಗ, ಏನ್ ನ್ಯಾಯ ಇದು? 50 ತಗೊಂಡು 50 ಕೊಟ್ಟು ಎಲ್ಲರನ್ನ ಮಾಡ್ತಿದ್ದೆ ಬಕ್ರ. ಕಾಫಿ ಟೀಗೆ ದಮ್ ಊಟ ಕೊಟ್ಟಿದ್ದನ್ನು ಕಿತ್ಕೊತಿದ್ದೆ ನಮ್ ಹತ್ರ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಗಳನ್ನೆಲ್ಲ ಹಾಕೊಂಡು ಆಲ್ಬಮ್ ಮಾಡ್ತಾನಂತೆ ಬ್ರೋ. ಅದು ಹೊಸಬ್ಳು, ಯಾರು ನೋಡ್ತಾ ಬಿಡಿ ಇವ್ರನ್ನೆಲ್ಲ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಗಳನ್ನ ಹಾಕೊಂಡ್ ಆಲ್ಬಮ್ ಮಾಡಿದ್ರೆ ಯಾರು ನೋಡ್ತಾರೆ ಹೇಳು? ಯಾರು ನೋಡಿಲ್ಲ, ಕೇಳು ಯಾರು ಕೇಳಿಲ್ಲ. ಇಡೀ ಆಲ್ಬಮೇ ಹಿಟ್ ಆಗೋ ತರ ಲೇಟ್ ಟ್ರ್ಯಾಕ್ ನಾನ್ ಕೊಟ್ಟಿಲ್ವಾ? ಆ ಕೋರಸ್ ನಾನ್ ಬರ್ದಿಲ್ವಾ? ಹಾಡ್ತೀನಂತ ನೀನ್ ಭಿಕ್ಷೆ ಬೇಡಿಲ್ವಾ? ಸಾಂಗ್ಸ್ ಇಂದ ಎಷ್ಟು ಜನ ಉದ್ದಾರ ಆಗಿದ್ದಾರೆ? ನಿಮ್ಮ ಸಾಂಗ್ಸ್ ಇಂದ ಯೂತ್ಸ್ ಗೆ ಏನ್ ಮೆಸೇಜ್ ಹೋಗ್ತಾ ಇದೆ? ನನ್ ಸಾಂಗ್ಸ್ ಕೇಳಿ ಉದ್ದಾರ ಆಗೋದಿಲ್ವಾ? ಮತ್ತ್ಯಾಕೆಲ್ರು ಹುಷಾರಾಗ್ತಿರೋದು? ನನ್ ಟ್ರ್ಯಾಕ್ಸ್ ಅಲ್ಲಿ ಏನು ಮೆಸೇಜ್ ಇಲ್ವಾ? ಮತ್ತ್ಯಾಕೆ ಜನ ಟ್ಯಾಟೂ ಹಾಕ್ಸ್ತಿರೋದು? ಮತ್ತೆ ಹತ್ಕೊಂಡು ಹೋಗ್ತಾ ಇರ್ತಾರಲ್ಲ ಎಣಿ, ಓದ್ಬಿಡ್ತಾರೆ. ನಮಗೆ ಎಣಿ ಹಾಕೊಟ್ಟು ಅಷ್ಟೇ ಅಭ್ಯಾಸ. ಹಾಕಿದ ಎಣಿ ಲಿಮಿಟ್ಲೆ ಇರ್ಲಿಲ್ಲ, ನಮ್ಮನ್ ತುಳ್ಕೊಂಡ್ ಮೇಲೆ ಬಂದೆ. ನಿಮ್ ಸಾಂಗ್ಸ್ ನಿಮ್ಯಾನ್ಸಲ್ ಪ್ಲೇ ಆಗತ್ತೆ. ನಿಮ್ಮನ್ಸಲಿ ನೀನ್ ಹಾಡಾಗ್ತಾರಂತ್ಯ, ಫಸ್ಟ್ ನೀನ್ ಅಲ್ಲೋಗ್ ಸೇರ್ಕೋ. ಆಮೇಲೆ ಆಕಾಶ ನೋಡಕ್ ನುಗ್ಲೆ ಎಣಿಕೆ. ಆಕಾಶ ನೋಡೋದಕ್ಕೆ ಎಲ್ರಿಗ ಆಸೆ, ಅದ್ರ ಅಡ್ಡ ನಿಂತ್ಕೊಂಡ್ ಸಾಯ್ಬೇಡ. ನಾನ್ ರ್ಯಾಪರ್ ಅಂತ ನಂಗೊಂದು ಬಿರ್ದ್ ಕೊಡಿ ಅಂತ ನಾನು ಹೋಗಿ ಯಾರನ್ನೂ ಕೇಳಲ್ಲ. ನನಗೆ ಆ ಬಿರ್ದ್ ಬೇಡ, ನೀವೇ ಇಟ್ಕೊಂಡು ಟ್ಯಾಟೋ ಹಾಕ್ಸ್ಕೊಳ್ಳಿ, ನನಗೆ ಬೇಡ. ರ್ಯಾಪರ್ ಅಂತ ಯಾಕೆ ಟ್ಯಾಟೂ ಹಾಕ್ಸ್ಕೊಂಡಿ ತಲೆ ಮೇಲಿದೆ ಕಿರೀಟ? ಐ ವಾಸ್ ನೆವರ್ ಇನ್. ಎಲ್ರಿಗೂ ಗೊತ್ತಿರೋ ವಿಷಯ, ಐ ವಾಸ್ ನೆವರ್ ಇನ್ ದಟ್ ಡಿಸ್ ಕಲ್ಚರ್.